ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಂದು ವಿಶ್ವದಾದ್ಯಂತ ಆಚರಿಸುತ್ತಿರುವಂತಹ ಗುರುಪೂರ್ಣಿಮೆಯನ್ನು ನಮ್ಮ ಕೆನರಾ ಶಾಲೆಯಲ್ಲಿಯೂ ಸಹ ಆಚರಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಮಾತಾಜಿ ಬಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದರು. ಅವರು ಮಕ್ಕಳನ್ನು ಉದ್ದೇಶಿಸಿ ಗುರುವಿನ ಮಹಿಮೆಯನ್ನು, ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಕೊಂಡೊಯ್ಯುವಂಥವನು ಗುರು. ಅಂತಹ ಒಂದು ಗುರುಪೂರ್ಣಿಮೆಯನ್ನು, ವ್ಯಾಸರಾಯರ ಜನ್ಮದಿನವನ್ನು ಇವತ್ತು ಗುರುಪೂರ್ಣಿಮೆಯಾಗಿ ಆಚರಿಸ್ತಾ ಇದ್ದೀವಿ. ಗುರುವಿನ ಮಹಿಮೆಯನ್ನು ಸಾರಿ ಮಕ್ಕಳನ್ನು ಉದ್ದೇಶಿಸಿ, ಗುರು ಮಾತೆಯರನ್ನು, ಗುರು ವೃಂದದವರನ್ನು ಉದ್ದೇಶಿಸಿ ಕೆಲವು ಹಿತನುಡಿಗಳನ್ನು, ರಾಜ್ಯಭಾರ ಎನ್ನುವಂತಹ ಒಂದು ಸುಂದರವಾದಂತಹ ಅರ್ಥಗರ್ಭಿತವಾದಂತಹ ನೀತಿಯುತವಾದಂತಹ ಒಂದು ಕಥೆಯೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು
ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಗಣ್ಯಾತಿಗಣ್ಯರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಹಾಗೆಯೇ ಮುಂದೆ ಆಸೀನರಾಗಿರತಕ್ಕಂಥ ಶಿಕ್ಷಕ ವೃಂದಕ್ಕೆ ನನ್ನ ನಮನಗಳನ್ನು ಅರ್ಪಿಸುತ್ತಾ, ಅದಕ್ಕೂ ಮುಂದೆ ಆಸೀನರಾಗಿರತಕ್ಕಂಥ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ ಈ ಒಂದು ಗುರು ಪೂರ್ಣಿಮೆಯ ಶುಭಾಶಯಗಳನ್ನು ಅರ್ಪಿಸುತ್ತಾ, ಇವತ್ತು ವ್ಯಾಸ ಹುಣ್ಣಿಮೆ ಅಂತ ಅಂದರೆ ವೇದವ್ಯಾಸರು ಹುಟ್ಟಿದ ದಿನ. ವ್ಯಾಸರಿಗೆ ಇವತ್ತೇನು ಜನ್ಮದಿನ, ಬರ್ತ್ಡೇ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕಾದ್ರೆ ಅಲ್ವಾ? ವೇದವ್ಯಾಸರು ಅಂದ್ರೆ ಯಾರು ಅಂತ ಗೊತ್ತಿಲ್ವಾ? ನಮ್ಮ ಸದ್ಗ್ರಂಥಗಳು 4 ಇದಾವೆ. ಯಾವ ಗೊತ್ತಾ ಅವು? ವೇದಗಳು 4. ಯಾರಿಗಾದ್ರೂ ಗೊತ್ತಾ? ಗೊತ್ತಿದ್ರೆ ಕೈ ಎತ್ತಬೇಕು. ವೇದಗಳು 4 ಗೊತ್ತಿದ್ಯಾ? ಹೇಳ್ಬೇಕು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಕ್ಲಾಪ್ ಮಾಡಿ ಅವರಿಗೆ, ಆಯ್ತಾ? ಇದು ಮೊದಲು ಈ ಒಂದು ವೇದಗಳು ಒಂದೇ ಒಂದಾಗಿತ್ತು. ಅದು ವೇದಗಳು ಒಂದಾಗಿ ಇರೋದನ್ನ ವಿಭಜನೆ ಮಾಡಿ 4 ವಿಂಗಡಿಸಿದವರು ಯಾರು ಅಂದ್ರೆ ಅದು ವೇದವ್ಯಾಸರು. ಮೊದಲು ವ್ಯಾಸರಿಗೆ ಕೃಷ್ಣ ದ್ವೈಪಾಯನರು ಅಂತ ಹೆಸರು. ಮೊದಲು ವೇದವ್ಯಾಸರಿಗೆ ಏನು ಹೆಸರು? ಕೃಷ್ಣ ದ್ವೈಪಾಯನರ್. ಗೊತ್ತಾಯ್ತಾ? ಆಮೇಲೆ ಅವರು ಈ ವೇದಗಳನ್ನ ವಿಭಜನೆ ಮಾಡಿ ಆದಮೇಲೆ ವ್ಯಾಸ ಅಂತಾರೆ. ಸಂಸ್ಕೃತದಲ್ಲಿ ವಿಭಜನೆ ಅನ್ನೋದಕ್ಕೆ ವ್ಯಾಸ ಅಂತಾರೆ. ಆ ವೇದಗಳನ್ನ ವಿಭಜನೆ ಮಾಡೋದಕ್ಕೆ ಅವರಿಗೆ ವೇದವ್ಯಾಸರು ಅಂತ ಹೆಸರಾಯಿತು. ಅದು ಮಾತ್ರವಲ್ಲ, 18 ಪುರಾಣಗಳನ್ನ ಬರೆದವರು ವೇದವ್ಯಾಸರು. 18 ಪುರಾಣಗಳನ್ನ ಬರೆದವರವರು, ಬ್ರಹ್ಮಸೂತ್ರಗಳನ್ನ ಬರೆದವರು ವೇದವ್ಯಾಸರು. ಹಾಗಾಗಿ ಯಾವ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಬೇಕಾಗಿದೆಯೋ ಅದೆಲ್ಲವನ್ನ ಕೊಟ್ಟಂತ, ಕೊಡುಗೆಯನ್ನ ಕೊಟ್ಟಂತವರು ವೇದವ್ಯಾಸರು. ಅದಕ್ಕೋಸ್ಕರ ಇವತ್ತು ಅವರ ಜನ್ಮದಿನದಂದು ಇಡೀ ದೇಶದಾದ್ಯಂತ ಅಲ್ಲದೆ ವಿಶ್ವದಾದ್ಯಂತ ಅವರ ಒಂದು ಜನ್ಮದಿನವನ್ನ ಗುರು ಪೂರ್ಣಿಮೆ, ಆಷಾಢದ ಶುಕ್ಲ ಪಕ್ಷಮಿ ಹುಣ್ಣಿಮೆಗೆ ಅವರ ಹುಟ್ಟಿದ ದಿನವನ್ನ ಗುರು ಪೂರ್ಣಿಮೆ ಅಂತ ಹೇಳಿ ಆಚರಣೆಯನ್ನು ಮಾಡ್ತಾರೆ. ಗುರು ಅಂದರೆ ಯಾರು ಅಂತ ಗೊತ್ತಾ ನಮಗೆ? ಗುರು ಅಂದ್ರೆ ಯಾರು? ಯಾರಾದ್ರು ಗುರು ಅಂದ್ರೆ ಯಾರು ಅಂದ್ರೆ ಗೊತ್ತಿಲ್ಲ. ಶಿಕ್ಷಕರು ಅಂದ್ರೆ ನಿಮಗೆ ವಿದ್ಯೆಯನ್ನ ಕಲಿಸಿದವರು ಶಿಕ್ಷಕರು, ಹೌದಲ್ವಾ? ಗೊತ್ತಿದೆಯಾ? ವಿದ್ಯೆಯನ್ನ ಕಲಿಸಿದವರು ಶಿಕ್ಷಕರಾದರೆ ಬ್ರಹ್ಮವಿದ್ಯೆಯನ್ನ ಕಲಿಸಿದಂಥವರು ಗುರುಗಳು. ಗೊತ್ತಾಯ್ತಾ? 3 ವಿಧವಾದ ಒಂದು ವಿದ್ಯೆ ಇರುತ್ತೆ. ಅದೇನು ಅಂದ್ರೆ ಲೌಕಿಕ ವಿದ್ಯೆ. ಲೌಕಿಕ ವಿದ್ಯೆ ಅಂತಂದ್ರೆ ಈಗ ನಿಮಗೆ ಈ ಪಾಠಗಳನ್ನೆಲ್ಲ ಸೈನ್ಸು, ಮ್ಯಾಥಮೆಟಿಕ್ಸು ಇದೆಲ್ಲವನ್ನ ಕಲಿಸ್ತಾರೆ. ಹಿಸ್ಟ್ರಿ ಆಗ್ಬೋದು, ಇದೆಲ್ಲವೂ ಅದು ಯಾವುದಕ್ಕೋಸ್ಕರ ಆಗುತ್ತೆ ಅಂದ್ರೆ ನಿಮ್ಮ ಜೀವನವನ್ನ ಸಾಗಿಸೋದಕ್ಕೆ, ಮುಂದೆ ನೀವೊಂದು ಕೆಲಸವನ್ನು ಮಾಡೋದಕ್ಕೆ, ಒಬ್ಬ ಡಾಕ್ಟರ್ ಆಗೋದಕ್ಕೆ, ಒಬ್ಬ ಲಾಯರ್ ಆಗೋದಕ್ಕೆ, ಒಬ್ಬ ಇಂಜಿನಿಯರ್ ಆಗೋದಕ್ಕೆ ಇದೆಲ್ಲವೂ ನಿಮಗೆ ಉಪಾಯವನ್ನ ಕೊಡುತ್ತೆ. ಈ ವಿದ್ಯೆ ನಿಮಗೆ ಲೌಕಿಕ ಪ್ರಧಾನವಾಗಿ ಇರುತ್ತೆ. ಲೌಕಿಕ ಅಂದ್ರೆ ನಮ್ಮ ದಿನನಿತ್ಯದ ನಮ್ಮ ಬಳಕೆಗೆ ಹಣವನ್ನ, ಅಂದ್ರೆ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ 4 ಪುರುಷಾರ್ಥಗಳನ್ನ ನಾವು ಹೊಂದಬೇಕು ಅಂತಿದೆ. ಅದ್ಯಾವುದು ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ 4 ಪುರುಷಾರ್ಥಗಳಿವೆ. ಅದರಲ್ಲಿ ಲೌಕಿಕವಾದದ್ದು ಅಂತಂದ್ರೆ ಕಾಮ, ಅರ್ಥ. ಅರ್ಥ ಅಂದ್ರೆ ಹಣ ಸಂಗ್ರಹವನ್ನ ಮಾಡುವುದು. ಕಾಮ ಅಂದ್ರೆ ನಮ್ಮ ಆಸೆಗಳನ್ನ ಪೂರೈಸಿಕೊಳ್ಳುವುದು. ಹಾಗಾಗಿ ನಮ್ಮ ಈ ಒಂದು ಅರ್ಥ ಕಾಮಗಳನ್ನ ಪೂರೈಸುವ ವಿದ್ಯೆ ಲೌಕಿಕ
ಜ್ಞಾನವನ್ನ ಅರಿತವರಾಗಿರ್ಬೇಕು. 5 ವರ್ಷ ರಾಜ್ಯಭಾರ ಮಾಡಬೇಕು ಅಂದ್ರೆ ಇಲ್ಲೂ ಇದೆ ಅಲ್ಲ, 5 ವರ್ಷನೇ ಪ್ರಧಾನಿ ಆಗಿರ್ಬೋದು, ಆಮೇಲೆ ಮತ್ತೆ ವೋಟ್ ಹಾಕ್ತಾರೆ, ಹೌದಲ್ಲ? ಅಂದ್ರೆ 5 ವರ್ಷ ರಾಜ್ಯಭಾರ ಮಾಡಬೇಕು. ಆಮೇಲೆ ಒಂದೊಂದು ಪದ್ಧತಿ ಇದೆ. 5 ವರ್ಷ ಆದ್ಮೇಲೆ ಆ ರಾಜನನ್ನ ಕಾಡಿಗೆ ಕಳಿಸ್ಬಿಡೋದು. ಹೇಗೆ ಈ ರಾಜ್ಯಭಾರನ ಬೇಡ ಅನ್ಸ್ಬೇಕು, ಹೌದಲ್ಲ? 5 ವರ್ಷ ರಾಜ್ಯಭಾರವನ್ನ ನೀವು ಹೇಗೆ ಬೇಕಾದ್ರೂ ಮಾಡಬಹುದು. ಯಾಕೆಂದ್ರೆ ರಾಜ ಅವನು ಇಟ್ಟಿದ್ದೇ ರೂಲ್ಸ್. ಆದ್ರಿಂದ 5 ವರ್ಷ ರಾಜ್ಯಭಾರವನ್ನು ಮಾಡ್ತಾನೆ. ಮಕ್ಕಳು ಈ ಕಥೆಯನ್ನ ಚೆನ್ನಾಗಿ ನೆನಪಿಟ್ಕೊಳ್ಬೇಕು, ನಿಮಗೋಸ್ಕರ ಹೇಳ್ತಾ ಇದ್ದಾರೆ. ಆಮೇಲೆ ಅವನನ್ನ ಕಾಡಿಗೆ ಬಿಡೋದು ರಾಜನನ್ನ. ಅದು ಹುಲಿಗಳು, ಸಿಂಹಗಳು, ಕರಡಿಗಳು ಏನೋ ತಿನ್ಕೊಂಡು ಹೋಗ್ಬೋದು. ಹಾಗಾದ್ರೆ ಅವನ್ನ ಕಳಿಸ್ಬಿಡೋದು. ಈ ಯಾವ ಭಯವೂ ಇಲ್ದಿರ ಎಲ್ಲರೂ ಒಂದಷ್ಟು ಜನ, ಒಂದು 3 ತಲೆಮಾರೆ ಹೀಗೆ ಮಾಡಿದ್ರು. ಆಮೇಲೆ ಕಾಡುಗಟ್ಟಿದ್ರು. ಇನ್ನೊಬ್ಬ ರಾಜ ಬಂದ. ಅವನು ತುಂಬಾ ಬುದ್ಧಿವಂತ. ಹೇಗೆ ಅಂತಂದ್ರೆ ನಮ್ಮ ಕೆನರಾ ಸ್ಕೂಲ್ ಮಕ್ಕಳ ತರ ಬುದ್ಧಿವಂತ. ಹೇಗೆ ಅಂತಂದ್ರೆ ಆ ರಾಜ ಏನ್ ಮಾಡ್ದ, ಇವತ್ತು ರಾಜ್ಯಭಾರ ಕಟ್ಟಿದ್ರು, ಮಾರನೇ ದಿವಸದಿಂದಲೇ ಅವನೊಂದು ಕೆಲಸ ಮಾಡ್ದ. ಆ ಕಾಡಿನಲ್ಲಿ ಒಂದು ದೊಡ್ಡ ಅರಮನೆಯನ್ನ ನಿರ್ಮಿಸ್ಬಿಟ್ಟ. 5 ವರ್ಷ ಸಾಕಲ್ಲ, ದೊಡ್ಡ ಅರಮನೆಯನ್ನ ನಿರ್ಮಿಸಿದ. ಆಮೇಲೆ ಅವನು ಸೈನಿಕರನ್ನೆಲ್ಲ ಇಟ್ಟ. ಅವನು ಬೇಕಾದಷ್ಟು ಧನ ಸಂಪತ್ತನ್ನೆಲ್ಲ ತಗೊಂಡೋದ. ಇನ್ನು ಎಲ್ಲರಿಗೂ ಇನ್ನು 4 ವರ್ಷ ಮುಗಿದು 5ನೇ ವರ್ಷ 364ನೇ ದಿವಸ ಎಲ್ಲರೂ ಒಂಥರ ಗಡಗಡ ಅಂತ ಭಯ ಎಲ್ಲ ರಾಜರಿಗೂ. ಇವನ ಸರದಿ ಬಂತು, ರಾಜ ನಾಳೆ ನೀನು ರಾಜ್ಯಭಾರದಿಂದ ತೆಗೆದಾಕ್ತೀನಿ, ನಿನ್ನನ್ನು ಕಾಡುಗಟ್ಟುತ್ತೀನಿ ಅಂತ ಹೇಳಿದ್ರು. ಆಯಿತು, ನಾನು ಸಂತೋಷವಾಗಿದ್ದೇನೆ ಅಂತಂದ. ಅವನು ಇವನೇನು ಇಷ್ಟೊಂದು ಸಂತೋಷವಾಗಿದ್ದಾನೆ, ಎಲ್ಲರೂ ಭಯ ಪಡ್ತಾ ಇದ್ರಲ್ವಾ ಅಂತಂದ್ರೆ, ಆಮೇಲೆ ಅವನ ಒಂದು ಸರದಿ ಬಂತು. ಅವನನ್ನ ತೆಗೆದು ಒಬ್ಬ ಸ್ವಲ್ಪ ಜನ ಅವನ ಹಿಂದೆ ಹೋಗಿ ಕಾಡಿಗೆ ಹತ್ತು ಬಿಟ್ಟು ಬರ್ತಾರೆ. ಅವಾಗ ಹೋದ್ರೆ ಕಾಡು ಏನ್ ರಾಜ್ಯ ಆಗ್ಬಿಟ್ಟಿದೆ. ಅಲ್ಲಿ ಏನು ಆ ಕಡೆ ಈ ಕಡೆ ಸಖಿಯರೆಲ್ಲ ಹೂವನ್ನ ಹಾಕ್ತಾ ಆ ರಾಜನಿಗೆ ಸ್ವಾಗತ, ಸೈನಿಕರೆಲ್ಲ ಅವನಿಗೆ ಮಂತ್ರೋಚ್ಚಾರಣೆ ಎಲ್ಲ, ಇದು ಋತ್ವಿಕರೆಲ್ಲ ಮಂತ್ರ ಮುಗ್ಧರಾಗಿ ಅವರೆಲ್ಲ ಮಂತ್ರ ಘೋಷವನ್ನ ಮಾಡ್ತಾರೆ. ಇನ್ನು ಅಲ್ಲಿ ದೊಡ್ಡ ಅರಮನೆ. ಹೋದ್ರೆ ಇದೇನಿದು ಕಾಡು ತರ ಇಲ್ಲ ಅಲ್ಲ, ಇದೊಂದು ದೊಡ್ಡ ರಾಜ್ಯವಾಗಿದೆ ಅಂತ ಹೇಳಿ ಅವ್ರು ಹೇಳಿದ್ರೆ, ಹೌದು, ಯಾವತ್ತು ನನಗೆ ಪಟ್ಟಾಭಿಷೇಕ ಮಾಡಿದ್ರು ಅವತ್ತು ಮಾರನೇ ದಿವಸದಿಂದ ಇಲ್ಲೊಂದು ರಾಜ್ಯಭಾರವನ್ನ ಕಟ್ಕೊಂಡೆ. ಯಾಕೆ ಅಂದ್ರೆ ಇದು ಶಾಶ್ವತವಲ್ಲ ಅಂತ ನನಗೆ ಗೊತ್ತಿತ್ತು. ಶಾಶ್ವತವಾದ ನನ್ನೊಂದು ಮನೆಯನ್ನ ನಾನು ಕಟ್ಕೊಂಡೆ. ಅದು ಯಾವುದಾಗಿರಬೇಕು ಅಂತಂದ್ರೆ ಅದು ಅವನು ರಾಜ್ಯಭಾರವನ್ನ ಕಟ್ಟಿರಬಹುದು. ಆದರೆ ನಾವೆಲ್ಲರೂ ಕೂಡ ಆ ಗುರು ಪರಂಪರೆಯನ್ನ ಅನುಸರಿಸಿ ಗುರುಗಳಿಗೆ ಶರಣಾಗಿ ಗುರು ವಾಕ್ಯವನ್ನ ಪರಿಪಾಲನೆ ಮಾಡಿ ಆ ಗುರು ವಾಕ್ಯದ ಪರಿಪಾಲನೆಯಿಂದ ಮೋಕ್ಷ ಸಾಮ್ರಾಜ್ಯವನ್ನ ಇನ್ನು ನಾವು ಈ ಜನನ ಮರಣ ಚಕ್ರದಲ್ಲಿ ಸಿಲುಕದೇ ಇರುವಂತಹ ಒಂದು ಸ್ಥಾನಕ್ಕೆ ಹೋಗ್ಬೇಕು ಅನ್ನೋದು ಈ ಒಂದು ಕಥೆಯ ಒಂದು ಇದು ಸಾರಾಂಶ. ಹಾಗಾಗಿ ಇವತ್ತು ತುಂಬಾ ಹೊತ್ತು ಮಾತನಾಡೋದಕ್ಕೆ ನನಗೆ ಸಮಯನೂ ಇಲ್ಲ. 3 ಕಾರ್ಯಕ್ರಮ ಇದೆ, ಅಲ್ಲಿಗೆ ಹೋಗ್ಬೇಕಾಗಿದೆ. ಅದರಿಂದ ನಿಮ್ಮೆಲ್ಲರಿಗೂ ಕೂಡ ಗುರು ಕೃಪೆ ಸಿಗಲಿ, ಗುರುಗಳ ಆಶೀರ್ವಾದ ಸಿಗಲಿ. ಈ ಒಂದು ಲೌಕಿಕ ವಿದ್ಯೆ ಮಾತ್ರವಲ್ಲದೆ ಪರಾವಿದ್ಯೆ ಅಪರಾವಿದ್ಯೆಯನ್ನು ಕೂಡ ನೀವು ಸಂಪಾದನೆ ಮಾಡಿ ನಿಮ್ಮ ಜೀವನದಲ್ಲಿ ಆ ಒಂದು ಮಟ್ಟಕ್ಕೆ ನೀವು ಹೋಗ್ಬೇಕು. ಈ ಜನ್ಮದಲ್ಲೇ ನಿಮ್ಮೆಲ್ಲರಿಗೂ ಆ ಒಂದು ಮೋಕ್ಷ ಅಪೇಕ್ಷೆ, ಆ ಸದ್ಗುರುಗಳ ಒಂದು ಸಾಮೀಪ್ಯ ಸಿಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳಿಗೆ ಮುಕ್ತಾಯವನ್ನು. ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಂದು ವಿಶ್ವದಾದ್ಯಂತ ಆಚರಿಸುತ್ತಿರುವಂತಹ ಗುರುಪೂರ್ಣಿಮೆಯನ್ನು ನಮ್ಮ ಕೆನರಾ ಶಾಲೆಯಲ್ಲಿಯೂ ಸಹ ಆಚರಿಸಲಾಯಿತು. ಈ ಒಂದು ಕಾರ್ಯಕ್ರಮಕ್ಕೆ ಮಾತಾಜಿ ಬಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಿದ್ದರು. ಅವರು ಮಕ್ಕಳನ್ನು ಉದ್ದೇಶಿಸಿ ಗುರುವಿನ ಮಹಿಮೆಯನ್ನು, ಅಂದರೆ ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಕೊಂಡೊಯ್ಯುವಂಥವನು ಗುರು. ಅಂತಹ ಒಂದು ಗುರುಪೂರ್ಣಿಮೆಯನ್ನು ವ್ಯಾಸರಾಯರ
ಜನ್ಮದಿನವನ್ನು ಇವತ್ತು ಗುರು ಪೂರ್ಣಿಮೆಯಾಗಿ ಆಚರಿಸ್ತಾ ಇದ್ದೀವಿ. ಗುರುವಿನ ಮಹಿಮೆಯನ್ನು ಸಾರಿ ಮಕ್ಕಳನ್ನು ಉದ್ದೇಶಿಸಿ, ಗುರು ಮಾತೆಯರನ್ನು, ಗುರು ವೃಂದದವರನ್ನು ಉದ್ದೇಶಿಸಿ ಕೆಲವು ಹಿತನುಡಿಗಳನ್ನು ರಾಜ್ಯಭಾರ ಎನ್ನುವಂತಹ ಒಂದು ಸುಂದರವಾದಂತಹ ಅರ್ಥಗರ್ಭಿತವಾದಂತಹ ನೀತಿಯುತವಾದಂತಹ ಒಂದು ಕಥೆಯೊಂದಿಗೆ ಈ ವರ್ಷವೂ ಸಹ ಪ್ರತಿ ತಿಂಗಳಲ್ಲಿ ಅಂದರೆ ಪ್ರತಿ ಮಾಸದಲ್ಲಿಯೂ ಸಹ ನಮ್ಮ ಶಾಲೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು, ಅದು ಹಬ್ಬ ಹರಿದಿನಗಳಾಗಿರ್ಬೋದು ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು, ಪ್ರತಿಯೊಂದು ತಿಂಗಳಲ್ಲಿಯೂ ಸಹ ಈಗ ಶ್ರೀಕೃಷ್ಣ ಜನ್ಮಾಷ್ಟಮಿ ಇರಬಹುದು ಅಥವಾ ಈಗ ಆಚರಣೆ ಮಾಡಿರುವಂತಹ ಗುರುಪೂರ್ಣಿಮೆ ಆಗಿರಬಹುದು, ಗಣೇಶ ಹಬ್ಬ ಆಗಿರಬಹುದು ಅಥವಾ ದೀಪಾವಳಿ ಹಬ್ಬ ಆಗಿರಬಹುದು ಅಥವಾ ಕ್ರಿಸ್ಮಸ್, ಹೀಗೆ ಅನೇಕ, ಅದರಲ್ಲೂ ಸಹ ದೇಶದಾದ್ಯಂತ ಆಚರಿಸುವಂತಹ ಸಂಕ್ರಾಂತಿ ಹಬ್ಬವಂತೂ ನಮ್ಮ ಶಾಲೆಯಲ್ಲಿ ಬಹಳ ಅದ್ಧೂರಿಯಿಂದ ಎಲ್ಲ ಶಿಕ್ಷಕೇತರ ವೃಂದದವರು, ಪೋಷಕರು ಹಾಗೂ ಶಾಲೆಯ ಎಲ್ಲ ಮುದ್ದು ಮಕ್ಕಳು ಸಹ ಸೇರಿ ಒಟ್ಟಿಗೆ ನಾವೆಲ್ಲರೂ ಒಂದೇ ಎನ್ನುವಂತಹ ಒಂದು ಪ್ರತಿಬಿಂಬವನ್ನು ಬಿಂಬಿಸುವಂತಹ ಒಂದು ಹಬ್ಬ ಹರಿದ. Morning everyone. Today we are celebrating Guru Purnima in our Canara Gurukula Public School. It's an auspicious day. It's a traditional ritual where we celebrate every year so grandly in this school. And coming to Guru Purnima, Gu means here we remover or the remover of the ignorance or the darkness. Ru means who removes ignorance and darkness from your brain, from everything. So Guru is the one who plays a special role in your life, who removes your ignorance and meet whom you are in your life. It's a traditional thing every year we celebrate on behalf of Vedavyas' birthday. Vedavyas is the one who has introduced Vedas, divided the Vedas into 4 and laid a path to go in a right way. He is the one, and it's our responsibility to thank gurus who played a major role in our life on this auspicious day, Guru Purnima. Thank you.